ನಮಸ್ತೆ, ವೆಲ್ಕಮ್ ಟು ದ ಚಾನಲ್ ಸೌಜನ್ಯಂ ಕ್ರಿಯೇಷನ್ಸ್. ನಾನಿವತ್ತೊಂದು ಹೊಸ ರೀತಿಯಾದಂಥ ಒಂದು ಸಾರಿ ಕುಚ್ ಡಿಸೈನ್ ಹಾಕೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಫಸ್ಟು ಅದಕ್ಕೆ ಇಲ್ಲಿ 6 ದಾರನ ಗಂಟು ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನ ಈ ರೀತಿ ಸೀರೆ ಬ್ಯಾಕ್ ಸೈಡ್ ಇಟ್ಟು ನೀಡನ್ನು ಹಾಕಿ ದಾರ ತಂದು ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿದ್ಮೇಲೆ ಅದರ ಪಕ್ಕದಲ್ಲಿ ಇನ್ನೊಂದು ಸರ್ತಿ ನೀಡನ್ನು ಹಾಕಿ ದಾರ ತಂದು 2 ದಾರ ಒಂದು ಮಾಡಿ ಲಾಕ್ ಮಾಡಿ 2 ಟೈಮ್ಸ್ ಲಾಕ್ ಮಾಡಿಕೊಂಡು ಈಗ 2 ಚೈನ್ಸ್ ಹಾಕಿ ನೀಡಲ್ ಮೇಲೆ 1 ಟೈಮ್ ದಾರ ಸುತ್ತಿ ಈಗೇನು 2 ಲಾಕ್ಸ್ ಮಾಡಿದ್ವಲ್ಲ ಅದರ ಪಕ್ಕದಲ್ಲೇ ನೀಡನ್ನು ಹಾಕಿ ದಾರ ತಂದು 2 ದಾರ ಒಂದು ಡಬಲ್ ಕ್ರೋಶೆ ಕಂಬನ ಮಾಡ್ಕೋಬೇಕು. ಅದಾದಮೇಲೆ ಈಗ ನೀಡಲ್ ಮೇಲೆ 1 ಟೈಮ್ ದಾರ ಸುತ್ತಿ ಈ ರೀತಿ ಸ್ಲ್ಯಾಂಟಿಂಗ್ ಆಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ನೀಡಲ್ ಹಾಕಿ ದಾರ ತರಬೇಕು. ನೀಡಲ್ ಮೇಲೆ 3 ದಾರ ಇರುತ್ತೆ, 2 ದಾರ ಒಂದು ಸತಿ ತೆಗೀರಿ, ಮತ್ತು 2 ದಾರ ಒಂದು ಸತಿ ತೆಗೀರಿ, ಡಬಲ್ ಕ್ರೋಶೆ ಕಂಬ ಮಾಡಿ ಮತ್ತೆ ನೀಡಲ್ ಮೇಲೆ 1 ಟೈಮ್ ದಾರ ಸುತ್ತಿ ಆ ಪಕ್ಕದಲ್ಲೇ ಇನ್ನೊಂದು ಡಬಲ್ ಕ್ರೋಶೆ ಕಂಬನ ಮಾಡಿ ಸ್ಲ್ಯಾಂಟಿಂಗ್ ಆಗಿ ಒಂದೇ ಪಾಯಿಂಟಲ್ಲ ಪಕ್ಕದಲ್ಲೇ ಮಾಡಿ, ಜಾಸ್ತಿ ಗ್ಯಾಪ್ನೂ ಬಿಡಬೇಡಿ. ಸೊ ಅಷ್ಟೆರಡು ಕಂಬ ಮಾಡಿದ್ಮೇಲೆ ಸ್ವಲ್ಪ ದಾರ ಮೇಲೆ ಎತ್ತಿ ಒಂದು ಬೀಡನ್ನ ಆ್ಯಡ್ ಮಾಡೋಣ. ಈ ರೀತಿ ಬೀಡ್ ಆ್ಯಡ್ ಮಾಡ್ತಾಯಿದ್ದೀನಿ. ನಿಮಗೆ ಯಾವ ರೀತಿ ಬೀಡ್ ಬೇಕೋ ಆ ರೀತಿ ಬೀಡ್ ಆ್ಯಡ್ ಮಾಡಿ ಬೀಡ್ ಲಾಕ್ ಮಾಡ್ಕೋಬೇಕು ಕಂಪಲ್ಸರಿಯಾಗಿ. ಅದಾದಮೇಲೆ ಮತ್ತೆ ನೀಡಲ್ ಮೇಲೆ ದಾರ ಸುತ್ತಿ ಈಗ 2 ಕಂಬ ಮಾಡ್ಕೊಂಡಿದ್ವಲ್ಲ ಅದರ ಪಕ್ಕದಲ್ಲೇ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬನ ಮಾಡಬೇಕು. ಸೊ ಮತ್ತೆ ನೀಡಲ್ ಮೇಲೆ 1 ಟೈಮ್ ದಾರ ಸುತ್ತಬೇಕು. ಈಗ 3rd ಕಂಬ ಆಯಿತು, 4th ಕಂಬನ ಅದರ ಪಕ್ಕದಲ್ಲೇ ಮಾಡ್ಕೋಬೇಕು. ಸೊ ನಿಮ್ಗೆ ಈ ರೀತಿ ಡಿಸೈನು ಫಾರ್ಮ್ ಆಗುತ್ತೆ. ನೋಡ್ಬೋದು ಇಲ್ಲಿ 2 ಕಂಬ 1 ಬೀಡು 2 ಕಂಬ. ಸೊ ಅದು ಪಕ್ಕದಲ್ಲೇ ಮಾಡಬೇಕು, ಒಂದೇ ಪಾಯಿಂಟಿಗೆ ಬೇಡ, ಪಕ್ಕದಲ್ಲೇ ಮಾಡ್ಕೊಂಡು ಹೋಗಿ. ಸೊ ಇಷ್ಟಾದಮೇಲೆ 1 ಚೈನ್ ಹಾಕಿ ಮತ್ತೆ ನೀಡಲ್ ಮೇಲೆ 1 ಟೈಮ್ ದಾರ ಸುತ್ತಿ ಈ ರೀತಿ ಸ್ಲ್ಯಾಂಟಿಂಗ್ ಆಗಿ ನೋಡ್ಕೊಳ್ಳಿ, ಎಲ್ಲಿಗೆ ಬರುತ್ತೆ ಸ್ಲ್ಯಾಂಟಿಂಗ್ ಆಗಿ ನೋಡಿ ಅಲ್ಲಿಗೆ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಡಬಲ್ ಕ್ರೋಶೆ ಕಂಬ ಮಾಡ್ಕೋಬೇಕು. ಮತ್ತೆ ನೀಡಲ್ ಮೇಲೆ 1 ಟೈಮ್ ದಾರ ಸುತ್ತಬೇಕು. ಅದರ ಪಕ್ಕದಲ್ಲೇ ಯಾವುದೇ ರೀತಿಯ ಗ್ಯಾಪ್ನೂ ಬಿಡಬಾರ್ದು ಮತ್ತು ಅದೇ ಪಾಯಿಂಟಿಗೇನು ಮಾಡಬಾರ್ದು, ಅದರ ಪಕ್ಕದಲ್ಲೇ ಒಂದು ಡಬಲ್ ಕ್ರೋಶೆ ಕಂಬನ ಮಾಡಬೇಕು. ಸೊ 2 ಕಂಬ ಆಯಿತು. ಈಗ ಒಂದು ಸ್ವಲ್ಪ ದಾರ ಮೇಲೆತ್ತಿ ಒಂದು ಬೀಡ್ ಆ್ಯಡ್ ಮಾಡಿ ಬೀಡ್ ಲಾಕ್ ಮಾಡಿಕೊಂಡು ಮತ್ತೆ ನೀಡಲ್ ಮೇಲೆ 1 ಟೈಮ್ ದಾರ ಸುತ್ತಬೇಕು. ಅದ್ರ ಪಕ್ಕದಲ್ಲೇ ನಾವೇನು 2 ಕಂಬ ಮಾಡಿರ್ತೀವಲ್ಲ ಪಾಯಿಂಟು ಅದ್ರ ಪಕ್ಕದಲ್ಲೇ ಇನ್ನೂ 2 ಕಂಬನ ಮಾಡ್ಕೋಬೇಕು. ಸೊ ನನಗಿಲ್ಲಿ ಈ ಬೀಡು ದೊಡ್ಡ ಅನ್ನಿಸ್ತು ನಮಗೆ ಡಿಸೈನ್ ಆದಮೇಲೆ. ಸೊ ಇದಕ್ಕಿಂತ ಸ್ವಲ್ಪ ಚಿಕ್ಕ ಬೀಡು ತೊಗೊಳ್ಳಿ, ಅಂದರೆ ಚೆನ್ನಾಗಿ ಬರುತ್ತೆ. ಸೊ ನಿಮಗಿಲ್ಲಿ ಫಸ್ಟ್ ಸ್ಟೆಪ್ ನಿಮಗೆ ಈ ರೀತಿ ವಿ ಶೇಪಲ್ಲಿ ಡಿಸೈನ್ ಬರುತ್ತೆ. ಸೊ ಇದು ಬೇಸ್ ಲೈನು. ಈಗ 2 ಕಂಬ ಆದಮೇಲೆ ಮತ್ತೆ 1 ಚೈನ್ ಹಾಕಿ ಮತ್ತೆ ಸೇಮ್ ನೀಡಲ್ ಮೇಲೆ ದಾರ ಸುತ್ತಬೇಕು. ಸ್ಲ್ಯಾಂಟಿಂಗ್ ಆಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಒಂದು ಡಬಲ್ ಕ್ರೋಶೆ ಕಂಬ ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬ ಅದರ ಪಕ್ಕದಲ್ಲೇ. ಅದಾದಮೇಲೆ ಬೀಡ್ ಆ್ಯಡ್ ಮಾಡಬೇಕು, ಬೀಡ್ ಲಾಕ್ ಮಾಡಿಕೊಂಡು ಮತ್ತೆ 2 ಕಂಬನ ಮಾಡ್ಕೋಬೇಕು. ಸೊ ಇದು ಬೇಸ್ ಲೈನು, ಇದು ಕಂಟಿನ್ಯೂ ಹೀಗೆ ಹಾಕ್ಕೊಂಡು ಹೋಗಬೇಕು. ಆಮೇಲೆ ಮಧ್ಯದಲ್ಲಿ ಒಂದೊಂದು ಚೈನ್ನ ಹಾಕಿ ಆಮೇಲೆ ಸ್ಕಿಪ್ ಮಾಡಬೇಡಿ ಬೀಡ್ ಲಾಕ್ ಮಾಡೋದು. ಬೀಡ್ ಲಾಕ್ ಮಾಡಿದ್ರೆ ನಮಗೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಮಗೆ ಅದು ವರ್ಕ್ ಬೇಕಾಗುತ್ತೆ, ಅದಕ್ಕೋಸ್ಕರ ಬೀಡ್ ಲಾಕ್ ಮಾಡೋದನ್ನ ಮರಿಬೇಡಿ. ಆಮೇಲೆ ಬೀಡ್ ಸ್ವಲ್ಪ ಚಿಕ್ಕದು ಹಾಕಿ, ಯಾಕಂದರೆ ನನಗೆ ಯಾಕೋ ತುಂಬ ದೊಡ್ಡದಾಯಿತು ಅನ್ನಿಸ್ತು ಪೂರ್ತಿ ಡಿಸೈನ್ ಎಂಡ್ ಆದಮೇಲೆ, ಅದಕ್ಕೋಸ್ಕರ ಹೇಳ್ತಾ ಇರೋದು. ಸೊ ಚಿಕ್ಕದು ಯಾವುದಾದ್ರೂ ಡಿಸೈನ್ ಬೀಡನ್ನ ಆ್ಯಡ್ ಮಾಡ್ಕೋಬೋದು. ಸೊ ಕಂಟಿನ್ಯೂ ಪೂರ್ತಿ ಸೀರೆ ಹಾಗೆ ಹಾಕ್ಕೊಂಡು ಹೋಗಬೇಕು. ನಾನಿಲ್ಲಿ ಒಂದಷ್ಟು ಡಿಸೈನ್ ಹಾಕಿ ಲಾಸ್ಟಲ್ಲಿ 2 ಕಂಬ 1 ಬೀಡ್ 2 ಕಂಬ ಆದಮೇಲೆ 1 ಚೈನ್ ಹಾಕಿ ಆ 1 ಚೈನ್ ಆದಮೇಲೆ ಡೈರೆಕ್ಟಾಗಿ ಸೀರೆಗೆ 2 ಟೈಮ್ಸ್ ಲಾಕ್ ಮಾಡಿ 2 ಎಕ್ಸ್ಟ್ರಾ ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಲಾಸ್ಟಲ್ಲಿ ಗಮ್ ಹಾಕಿ ಈ ರೀತಿ ಅಂಟಿಸ್ಕೊಂಡ್ರೆ ಆಯಿತು ಅದು ಡಿಸೈನ್ನ. ಸೊ ನೆಕ್ಸ್ಟ್ ನೀವು 2ನೇ ಸ್ಟೆಪ್ಪಿಗೆ ಅಪೋಸಿಟ್ ಕಲರ್ ಸೀರೆಯಲ್ಲಿ ಯಾವುದಿರುತ್ತೆ ಆ ಕಲರ್ನ ತೊಗೊಳ್ಳಿ. ಅದು ಕೂಡ 6 ಎಳೆ ದಾರನೇ ತೊಗೊಂಡಿರೋದು. ಅದನ್ನ ಗಂಟು ಹಾಕ್ಕೊಂಡು ಸೀರೆ ಬ್ಯಾಕ್ ಸೈಡ್ ಇಟ್ಟು ಫಸ್ಟ್ ಇಲ್ಲಿ 2 ಚೈನು ಮತ್ತು ಡಬಲ್ ಕ್ರೋಶೆ ಮಾಡಿರ್ತೀವಲ್ಲ ಅದ್ರ ಮಧ್ಯೆ ನೀಡಲ್ ಹಾಕಿ ದಾರ ತಂದು ಲಾಕ್ ಮಾಡಿ, ಆಮೇಲೆ ಇಲ್ಲಿ ಸ್ಪೇಸ್ ಕಾಣಿಸ್ತಿದೆ ನೋಡಿ, ಡಬಲ್ ಕ್ರೋಶೆ ಕಂಬ, ಅದು 2 ಡಬಲ್ ಕ್ರೋಶೆ ಕಂಬ ಮತ್ತು 1 ಕಂಬ ಅದ್ರ ಮಧ್ಯೆ ಅಲ್ಲೂ ಕೂಡ 1 ಟೈಮ್ ಲಾಕ್ ಮಾಡ್ಕೊಳ್ಳಿ. ಈ ಗಂಟು ಹಾಕಿರೋ ದಾರನ ಲಾಸ್ಟಲ್ಲಿ ಗಮ್ ಹಾಕಿ ಪೇಸ್ಟ್ ಮಾಡ್ಕೊಳ್ಳಿ ಬ್ಯಾಕ್ ಸೈಡು. ಸೊ ಈಗ ನೀಡಲ್ ಮೇಲೆ 1 ಟೈಮ್ ದಾರ ಸುತ್ತಿ ಈ ಏನು ಬೀಡ್ ಹಿಂದ್ಗಡೆ 6 ಎಳೆ ದಾರ ಬಂದಿರುತ್ತೆ ಬೀಡ್ ಲಾಕ್ ಮಾಡಿದಾಗ, ಸೊ 6 ಎಳೆ ದಾರದ ಒಳಗಡೆ ಈ ರೀತಿ ನೀಡಲ್ ಹಾಕಿ ದಾರ ತರಬೇಕು. ನೀಡಲ್ ಮೇಲೆ 3 ದಾರ ಇರುತ್ತೆ, 2 ದಾರ ಒಂದು ಡಬಲ್ ಕ್ರೋಶೆ ಕಂಬನ ಮಾಡಬೇಕು. ಮತ್ತು ನೀಡಲ್ ಮೇಲೆ 1 ಟೈಮ್ ದಾರ ಸುತ್ತಬೇಕು. 6 ಎಳೆ ಗ್ಯಾಪ್ ಒಳಗಡೆ ಹೋಗಿ ದಾರ ತಂದು 2 ದಾರ ಒಂದು. ಸೊ ಹೀಗೆ ಇಲ್ಲಿ ಡಬಲ್ ಕ್ರೋಶೆ ಕಂಬಗಳನ್ನ ಮಾಡ್ಕೋಬೇಕು. ಸೊ ನಾನಿಲ್ಲಿ 6 ಡಬಲ್ ಕ್ರೋಶೆ ಕಂಬಗಳನ್ನ ಮಾಡ್ತಾಯಿದ್ದೀನಿ. ಸ್ಟಾರ್ಟಿಂಗಲ್ಲಿ ನಾನು ಮಧ್ಯದಲ್ಲಿ ಒಂದು ಬೀಡನ್ನ ಯೂಸ್ ಮಾಡ್ತಾಯಿದ್ದೆ. ನೀವು ಬೇಕಂದರೆ ಪ್ರತಿಯೊಂದು ಡಬಲ್ ಕ್ರೋಶೆ ಆದಮೇಲೂ ಕೂಡ ಒಂದೊಂದು ಬೀಡನ್ನ ಆ್ಯಡ್ ಮಾಡ್ಕೋಬೋದು, ಇಲ್ಲಾಂದರೆ ಈ ರೀತಿ ಮಧ್ಯದಲ್ಲಿ. ಸೊ ಇಲ್ಲಿ 6 ಕಂಬ ಆಯಿತು. 6 ಕಂಬ ಆದಮೇಲೆ ಸ್ವಲ್ಪ ದಾರ ಮೇಲೆ ಎತ್ತಿ ಒಂದು ಸ್ಮಾಲ್ ಗೋಲ್ಡನ್ ಕಲರ್ ಬೀಡನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಬೀಡ್ ಆ್ಯಡ್ ಮಾಡಿ ಬೀಡ್ ಲಾಕ್ ಮಾಡಬಾರ್ದು, ಡೈರೆಕ್ಟಾಗಿ ನೀಡಲ್ ಮೇಲೆ 1 ಟೈಮ್ ದಾರ ಸುತ್ತಬೇಕು. ಈ ಮತ್ತೆ 6 ಎಳೆ ದಾರದ ಒಳಗಡೆ ಹೋಗಿ ದಾರ ತಂದು 2 ದಾರ ಒಂದು ಮತ್ತು ಡಬಲ್ ಕ್ರೋಶೆ ಕಂಬಗಳನ್ನ ಮಾಡ್ಕೋಬೇಕು.
ಸೊ ಈ ಸೈಡು ಕೂಡ 6 ಡಬಲ್ ಕ್ರೋಶೆ ಕಂಬಗಳನ್ನ ಮಾಡಬೇಕು. ನಾನೀಗ ಫಸ್ಟ್ ಆರ್ಚಲ್ಲಿ ಬೀಡ್ ಹಾಕಿದ್ದೀನಿ. ನೆಕ್ಸ್ಟ್ ಆರ್ಚಲ್ಲಿ ಕುಚ್ಚು ಕಟ್ಟೋಕ್ಕೆ ಸ್ಪೇಸ್ನ ಬಿಡ್ತಿದ್ದೀನಿ. ಅಂದರೆ ನಾನಿಲ್ಲಿ ಒಂದು ಬೀಡು ಮತ್ತು ಒಂದು ಕುಚ್ಚು ಹಾಕೋಕ್ಕೆ ಆರ್ಚು ಈ ರೀತಿ ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ಸೊ ನೀವು ನೋಡ್ಕೊಳ್ಳಿ, ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಡಿಸೈನ್ ಹಾಕ್ಕೋಬೋದು. ಸೊ ಇಲ್ಲಿ 6 ಡಬಲ್ ಕ್ರೋಶೆ, ಒಂದು ಬೀಡು, 6 ಡಬಲ್ ಕ್ರೋಶೆ ಆದಮೇಲೆ ಇಲ್ಲಿ 2 ಡಿಸೈನ್ ಮಧ್ಯೆ ಒಂದು ಚೈನ್ ಹಾಕಿರ್ತೀವಿ ನೋಡಿ ನಾವು. ಆ ಚೈನ್ ಕೆಳಗಡೆ ಈ ರೀತಿ ನೀಡಲ್ ಹಾಕಿ ದಾರ ತಂದು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿದ್ಮೇಲೆ ಈ ರೀತಿ ಆರ್ಚ್ ಫಾರ್ಮ್ ಆಗುತ್ತೆ. ಸೊ ಈಗ ನೆಕ್ಸ್ಟ್ ಆರ್ಚ್ಗೆ ನೀಡಲ್ ಮೇಲೆ ಒಂದು ಟೈಮ್ ದಾರ ಸುತ್ತಬೇಕು. ಸೇಮ್ ಬೀಡ್ ಹಿಂದ್ಗಡೆ 6 ಎಳೆ ದಾರ ಇರುತ್ತಲ್ಲ ಅದ್ರ ಕೆಳಗಡೆ ಹೋಗಿ ದಾರ ತಂದು 2 ದಾರ 1 2 ದಾರ 1 ಡಬಲ್ ಕ್ರೋಶೆ ಕಂಬನ ಮಾಡಬೇಕು. ಸೊ ಇಲ್ಲೂ ಕೂಡ 6 ಡಬಲ್ ಕ್ರೋಶೆ ಕಂಬ ಮಾಡಬೇಕು ಫಸ್ಟು. ಸೊ ನೀವು ಬೀಡ್ ಏನಾದರೂ ಚಿಕ್ಕದು ಅಥವಾ ದೊಡ್ಡದು ಇದಕ್ಕಿಂತ ತೊಗೊಂಡಿದ್ರೆ ನಿಮ್ಮ ಬೀಡ್ ಸೈಜಿಗೆ ನೋಡಿಕೊಂಡು ಎಷ್ಟು ಕಂಬಗಳು ಹಿಡಿಸುತ್ತೆ ನೋಡಿಕೊಂಡು ಮಾಡ್ಕೊಳ್ಳಿ. ಸೊ ಇಲ್ಲ ನಿಮಗೆ ಕುಚ್ಚು ಬೇಡ ಬೀಡು ಬೇಡ ಅಂದರೆ ಹಾಗೆ ಕಂಟಿನ್ಯೂ ಡಬಲ್ ಕ್ರೋಶೆ ಕಂಬಗಳನ್ನ ಮಾಡಿಕೊಂಡು ಹೋಗ್ಬೋದು. ಇಲ್ಲ ಒಂದು ಡಬಲ್ ಕ್ರೋಶೆ ಆದಮೇಲೆ ಕೂಡ ಒಂದು ಬೀಡು ಈ ರೀತಿ ಕೂಡ ಆ್ಯಡ್ ಮಾಡ್ಕೊಂಡು ಹೋಗ್ಬೋದು. ನಿಮ್ಗೆ ಈ ರೀತಿ ಡಬಲ್ ಕ್ರೋಶೆ ಅಷ್ಟೇ ಬೇಡ ಅಂದರೆ ಪಿಕೋಟ್ಗಳನ್ನ ಕೂಡ ನೀವು ಮಾಡ್ಕೋಬೋದು. ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ನೀವು ಮಾಡ್ಕೋಬೋದು. ಸೊ ಇಲ್ಲಿ 6 ಡಬಲ್ ಕ್ರೋಶೆ ಹಾಕಿದ್ದೀನಿ. ಇಲ್ಲಿ ಬೀಡ್ ಬದಲಿ ನಾನು 2 ಚೈನ್ಸ್ನ ಹಾಕ್ತಾಯಿದ್ದೀನಿ. ಸೊ 2 ಚೈನ್ ಹಾಕಿ ಮತ್ತೆ ನೀಡಲ್ ಮೇಲೆ 1 ಟೈಮ್ ದಾರ ಸುತ್ತಿ ಮತ್ತು ಸೇಮ್ ಪ್ಲೇಸ್ಗೆ ಹೋಗಿ ದಾರ ತಂದು ಡಬಲ್ ಕ್ರೋಶೆ ಕಂಬಗಳನ್ನ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ 6 ಕಂಬ ಹಾಕಿದ ಮೇಲೆ 2 ಚೈನ್ ಹಾಕಿ ಮತ್ತು 6 ಡಬಲ್ ಕ್ರೋಶೆ ಕಂಬಗಳನ್ನ ಮಾಡಬೇಕು. ಆ 2 ಚೈನಲ್ಲಿ ನೀವು ಕುಚ್ಚು ಕಟ್ಕೋಬೋದು. ಸೊ ನಿಮ್ಗೆ ಅದು 2 ಚೈನ್ ಕಡಿಮೆ ಅನಿಸುತ್ತೆ ಅಂದರೆ ನಿಮಗೆ ಸಣ್ಣದು ಅನಿಸುತ್ತೆ ಅಂದರೆ ಸ್ಪೇಸು, ನೀವು ಇನ್ನೊಂದು ಚೈನ್ ಅಥವಾ 3 ಚೈನ್ ಹಾಕ್ಕೋಬೋದು. ಇಲ್ಲಾಂದರೆ 2 ಚೈನೇ ಹಾಕ್ಕೊಳ್ಳಿ, ಇಲ್ಲ 3 ಚೈನ್ ಹಾಕ್ಕೊಳ್ಳಿ, ಎರಡೂ ಕೂಡ ನಡೆಯುತ್ತೆ. ಸೊ ಒಟ್ಟು 2 ಅಥವಾ 3 ಚೈನ್ಸ್ ಹಾಕ್ಕೊಂಡು ಮತ್ತು ಈ ಕಡೆ 6 ಡಬಲ್ ಕ್ರೋಶೆ ಕಂಬಗಳನ್ನ ಮಾಡ್ಕೊಳ್ಳಿ. ಸೊ ನೀವು 5 ಮಾಡ್ಕೊಂಡಿದ್ರೆ ಕಂಬಗಳು 5 ಮಾಡಿ, ಬೀಡ್ ಚಿಕ್ಕದಿದ್ದರೆ. ಸೊ ಇಲ್ಲಿ 6 ಕಂಬ 2 ಚೈನು 6 ಕಂಬ ಆದಮೇಲೆ ಮತ್ತೆ ಇಲ್ಲಿ 1 ಚೈನ್ ಹಾಕಿರ್ತೀವಲ್ಲ ಅದ್ರ ಕೆಳಗಡೆ ಈ ರೀತಿ ಲಾಕ್ನ ಮಾಡ್ಕೋಬೇಕು. ಸೊ ಇಲ್ಲಿ ನಾನು ಈ ರೀತಿ ಒಂದು ಡಿಸೈನ್ಗೆ ಬೀಡ್ ಹಾಕಿದ್ದೀನಿ, ಒಂದು ಡಿಸೈನ್ಗೆ ಕುಚ್ಚಿಗೆ ಸ್ಪೇಸ್ ಬಿಟ್ಟಿದ್ದೀನಿ. ಸೊ ನೀವು ಬೇಕಂದರೆ ಇದೇ ರೀತಿ ಮಾಡ್ಕೊಳ್ಳಿ, ಇಲ್ಲಾಂದರೆ ಕಂಟಿನ್ಯೂ ವಿತೌಟ್ ಬೀಡ್ ಕುಚ್ಚನ್ನೇ ಹಾಕ್ಕೊಳ್ಳಿ. ಇಲ್ಲಾಂದರೆ ಈ ರೀತಿ ಬೀಡ್ ಹಾಕ್ಕೊಂಡು ನೀವು ಕಂಟಿನ್ಯೂ ಬಾರ್ಡರ್ ಡಿಸೈನ್ ಆದರೂ ಮಾಡ್ಕೋಬೋದು. ಸೊ ಇಲ್ಲಿ ನೋಡ್ಬೋದು ನೀವು ಯಾವ ರೀತಿ ಕಾಣಿಸ್ತಾ ಇದೆ ಡಿಸೈನ್ ಅಂತ. ಒಂದು ಕುಚ್ಚು ಹಾಕಿದ್ದೀನಿ, ಒಂದು ಬೀಡ್ ಹಾಕಿದ್ದೀನಿ. ಸೊ ನೀವು ನೋಡ್ಕೊಳ್ಳಿ, ಬೇಕಂದರೆ ನೀವು ಕಂಟಿನ್ಯೂ ಕುಚ್ಚಿದ್ದನ್ನೇ ಹಾಕ್ಕೊಳ್ಳಿ, ಇಲ್ಲ ಕಂಟಿನ್ಯೂ ಬೀಡ್ ಇದ್ದಿದ್ದು ಹಾಕ್ಕೊಳ್ಳಿ, ಬಾರ್ಡರ್ ಡಿಸೈನ್ ಆಗುತ್ತೆ. ಸೊ ಇಲ್ಲಿ ನಾನು ಕುಚ್ಚನ್ನ 100 ಎಳೆ ದಾರ ತೊಗೊಂಡು ಕಟ್ಟಿದ್ದೀನಿ, ಯಾಕಂದರೆ 2 ಚೈನ್ ಇದೆಯಲ್ಲ ಅದಕ್ಕೆ 100 ಎಳೆ ತೊಗೊಂಡು ಕಟ್ಟಿದ್ದೀನಿ. ನೀವು ಇನ್ನೂ ಜಾಸ್ತಿ ಎಳೆ ಬೇಕಂದ್ರೆ ತೊಗೊಳ್ಳಿ, ಆದರೆ 3 ಚೈನ್ ಹಾಕ್ಕೊಳ್ಳಿ ಅಲ್ಲಿ. ಸೊ ಕಂಪ್ಲೀಟಾಗಿ ಈ ರೀತಿ ಕಾಣಿಸ್ತಾ ಇದೆ ಡಿಸೈನು. ಸ್ವಲ್ಪ ಚಿಕ್ಕ ಬೀಡ್ ತೊಗೊಳ್ಳಿ, ಅದು ಮಿಡಲ್ಲು ನಾನು ಬಿಗ್ ಸೈಜ್ ಅನ್ನಿಸ್ತು ಅಂತ ಹೇಳಿದ್ನಲ್ಲ, ಇದನ್ನ ಸ್ವಲ್ಪ ಚಿಕ್ಕ ಬೀಡ್ ತೊಗೊಂಡ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಡಿಸೈನು. ನೀವು ಈ ಡಿಸೈನ್ನ ವಿತೌಟ್ ಕುಚ್ಚು ಹಾಕೋಬೋದು, ವಿತ್ ಕುಚ್ಚು ಕೂಡ ಹಾಕೋಬೋದು. ಸೊ ಸೆಕೆಂಡ್ ಸ್ಟೆಪ್ನ 1 ಚೈನ್ ಒಳಗಡೆ 1 ಟೈಮ್ ಲಾಕ್ ಮಾಡಿದ್ಮೇಲೆ ಈ ಲಾಕಿಗೆ ಒಂದು ಸತಿ ಲಾಕ್ ಮಾಡಿ 2 ಎಕ್ಸ್ಟ್ರಾ ಚೈನ್ ಹಾಕಿ ಗಂಟು ಹಾಕ್ಕೊಂಡು ಟ್ರಿಮ್ ಮಾಡಿಕೊಂಡು ಗಮ್ ಹಾಕಿ ಬ್ಯಾಕ್ ಸೈಡ್ ಅಂಟಿಸ್ಕೊಳ್ಳಿ. ಸೊ ನಿಮಗೆ ಡಿಸೈನ್ ಇಷ್ಟ ಆಗಿದ್ದರೆ ನೀವು ಒಂದು ಸತಿ ಟ್ರೈ ಮಾಡಿ. ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಡಿಸೈನ್ ಇಷ್ಟ ಆಗಿದ್ದರೆ ವಿಡಿಯೋನ ಒಂದು ಲೈಕ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.